ಒಂದೇ ನಿಮಿಷ ಸುರೇಶ್ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್. ರಾಜ್ಯಪಾಲರು ಬರಲಿಲ್ಲ ಅಂದ್ರೆ ಅಧಿವೇಶನ ಅಂತೂ ನಡೆಯಲ್ಲ. ರಾಜ್ಯಪಾಲರು ವಿಧಾನಮಂಡಲ ಅಧಿವೇಶನವನ್ನ ನಡೆಸಬಹುದು. ಉಭಯ ಸದನಗಳ ಜಂಟಿ ಅಧಿವೇಶನ ಬದಲಾಗಿ ನಡೆಸಬಹುದು. ವರ್ಷದ ಪ್ರಾರಂಭದಲ್ಲಿ ಸರ್ಕಾರ ಜಂಟಿ ಅಧಿವೇಶನವನ್ನು ನಡೆಸಬೇಕು. ಆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಮೊದಲಿಗೆ ಭಾಷಣ ಮಾಡಬೇಕು. ಈ ಮೂಲಕ ಕಲಾಪಕ್ಕೆ ಚಾಲನೆ ನೀಡಬೇಕು. ಆದರೆ ಗವರ್ನರ್ ಬರಲಿಲ್ಲ ಅಂತಂದ್ರೆ ಅಧಿವೇಶನ ನಡೆಯುತ್ತಾ ಅನ್ನುವಂತ ಪ್ರಶ್ನೆ ಇದೆ. ತಮಿಳುನಾಡಲ್ಲಿ ಏನಾಯಿತು, ಕೇರಳದಲ್ಲಿ ಏನಾಯಿತು ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಈ ಬೆನ್ನಲ್ಲೇ ಈಗ ಕರ್ನಾಟಕದಲ್ಲಿ ಇದೇ ರೀತಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಂವಿಧಾನ ತಜ್ಞರಾಗಿರುವಂತಹ ಸುಧಾಕರ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುಧಾಕರ್ ಅವರು ನಮಸ್ಕಾರ. ಈಗ ರಾಜ್ಯಪಾಲರು ಬರಲಿಲ್ಲ ಅಂತಂದ್ರೆ ಕಲಾಪ ನಡೆಯುವಂತ ಅವಕಾಶ ಇರುತ್ತಾ? ಸಂವಿಧಾನದಲ್ಲಿ ಏನೇನು ಅವಕಾಶಗಳಿದೆ? ಈಗ ಏನು ಕೇಳಿದ್ರೆ ರಾಜ್ಯಪಾಲರಿಗೆ ಒಂದು ಮತ್ತು ರಾಷ್ಟ್ರಪತಿಗಳಿಗೆ ವಿಶೇಷ ವಿವೇಚನಾ ಅಧಿಕಾರ ಇರೋದನ್ನ ನಾವೀಗ ಬಹಳ ಹಿಂದೆ ಸಂವಿಧಾನದ ಪ್ರಾರಂಭದ ದಿನದಲ್ಲಿ ಅಂದ್ರೆ ಸಂವಿಧಾನದ ನಿಯಮ ಮಾಡುವಾಗ ಏನ್ ಆರ್ಟಿಕಲ್ 160 ಮಾಡುವಾಗ, 200 ಮಾಡುವಾಗ, 201 ಮಾಡುವಾಗ ಅಥವಾ ಸ್ಟೇಟ್ ಅಂಡ್ ಸೆಂಟ್ರಲ್ ರಿಲೇಷನ್ಸ್ ನ ಹೆಡಿಂಗ್ಸ್ ಮಾಡುವಾಗ ಈ ಎಲ್ಲ ಸಂದರ್ಭಗಳಲ್ಲಿ ವಿಶೇಷವಾದ ಚರ್ಚೆ ಆಗಿ ಈ ರಾಷ್ಟ್ರದ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಆರ್ಟಿಕಲ್ 361 ನಲ್ಲಿ ವಿಶೇಷವಾದಂತ ಒಂದು ಲಿಬರ್ಟಿ ಇದೆ ಮತ್ತು ಡಿಸ್ಕ್ರಿಷನರಿ ಇದೆ. ಗವರ್ನರ್ ಸಾಮಾನ್ಯವಾಗಿ ಸಂಪ್ರದಾಯದಂತೆ ವಿಶೇಷ ಅಧಿವೇಶನದ ಒಂದು ಏನು ಭಾಷಣ ಓದುವ ಅಥವಾ ಅವರೇ ವಿಶೇಷ ಅಧಿವೇಶನ ಕರೆಯುವ ಅವಕಾಶನು ಸಂವಿಧಾನದ ಮುಖ್ಯಸ್ಥರಾದಂತಹ ರಾಜ್ಯದ ಸಂವಿಧಾನದ ಮುಖ್ಯಸ್ಥರಾದಂತ ರಾಜ್ಯಪಾಲರಿಗಿದೆ. ಆದ್ರೆ ಸಾಂಪ್ರದಾಯಿಕವಾಗಿ ಅದು ಇದೆ ಹೊರತು ಸಂವಿಧಾನಬದ್ಧವಾಗಿ ಒಂದು ಸರ್ಕಾರ ಬರೆದುಕೊಟ್ಟ ಭಾಷಣವನ್ನೇ ಸದನದಲ್ಲಿ ಅವರು ಓದಬೇಕು, ಅದನ್ನ ರಿವ್ಯೂ ಮಾಡಬಾರ್ದು ಅನ್ನುವ ಅವಕಾಶ ಸಂವಿಧಾನದಲ್ಲಿ ಎಲ್ಲೂ ಇಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ರಾಜ್ಯಪಾಲರ ಹುದ್ದೆ ಸಂವಿಧಾನಾತ್ಮಕವಾಗಿ ಬಹಳ ಮಹತ್ವದ್ದು. ಉದಾಹರಣೆಗೆ ಇತ್ತೀಚೆಗೆ ತಮಿಳುನಾಡಿನ ಒಂದು ಅರ್ಜಿಗೆ ಸಂಬಂಧಪಟ್ಟಂಗೆ ತಮಗೆಲ್ಲ ಗೊತ್ತಿದೆ, ಏನು 3 ತಿಂಗಳ ಡೆಡ್ ಲೈನ್ ಒಂದು ತೀರ್ಪು ಕೊಟ್ಟಿತ್ತು ಸರ್ವೋಚ್ಚ ನ್ಯಾಯಾಲಯ. ಆಮೇಲೆ ರಾಷ್ಟ್ರಪತಿಗಳು ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗೆ ಈ ರೀತಿಯ 143 ನಲ್ಲಿ ಸಂವಿಧಾನದ 143ನೇ ವಿಧಿಯಡಿನಲ್ಲಿ ಈ ರೀತಿ ಅವಕಾಶ ಇದೆಯಾ ಅಂತ ಹೇಳಿ ಒಂದು ಸಲಹೆ ಕೇಳಿದ ಸಂದರ್ಭಕ್ಕೆ ಸರ್ವೋಚ್ಚ ನ್ಯಾಯಾಲಯ ಇದೇ ನವೆಂಬರ್ನಲ್ಲಿ ತೀರ್ಪನ್ನ ವಾಪಸ್ ಮಾಡಿ, ಅಂದ್ರೆ ಇದೇ ನವೆಂಬರ್ 2025 ನವೆಂಬರ್ಲಿ ಆಗಸ್ಟ್ ನಲ್ಲಿ ಕೊಟ್ಟ ತೀರ್ಪನ್ನ ಮರು ವಿಮರ್ಶೆ ಮಾಡಿ ರಿವ್ಯೂ ಮಾಡಿ ಹೌದು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಸಾಂವಿಧಾನಿಕವಾಗಿ ಡೆಡ್ಲಿಂಗ್. ಹಾಗಾಗಿ ಸಂವಿಧಾನದಲ್ಲಿ ಅಧಿವೇಶನಕ್ಕೆ ಅಂದ್ರೆ ವಿಶೇಷ ಅಧಿವೇಶನವನ್ನ ಬಹಿಷ್ಕಾರ ಮಾಡುವ ಅವಕಾಶವೂ ಕೂಡ ರಾಜ್ಯಪಾಲರಿಗಿದೆ. ಯಾಕಂದ್ರೆ ಒಂದು ವೇಳೆ ಇದು ಅವರಿಗೆ ಸಹಮತ ಇಲ್ಲ ಅಂದ್ರೆ, ಸೂಕ್ತ ಇಲ್ಲ ಅಂತಂದ್ರೆ ಅಧಿವೇಶನವನ್ನೇ ಮುಂದೂಡಿಸುವಂತ ಅವಕಾಶ ಕೂಡ ರಾಜ್ಯಪಾಲರ ಒಂದು ಸಾಂವಿಧಾನಿಕವಾಗಿ ದತ್ತವಾದ ಅಧಿಕಾರ. ನೀವೇ ಕೇಂದ್ರದಲ್ಲಿರ್ಬೋದು, ಕೇಂದ್ರದಲ್ಲಿ ರಾಷ್ಟ್ರಪತಿಗಳಿಗೆ ಇದೇ ತರದ ಅಧಿಕಾರ ಇದೆ, ರಾಜ್ಯದಲ್ಲಿ ಈ ತರ ಇದೆ. ಈಗ ಉದಾಹರಣೆಗೆ ಒಂದು ಇಲ್ಲಿ ಬಹಳ ಸ್ಪಷ್ಟ ಆಗ್ಬೇಕಾದ ಏನು ಕೇಳಿದ್ರೆ, ಈಗ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರ ಸಹಜವಾಗಿ ತನಗೆ ಅನುಕೂಲವಾಗುವ ರೀತಿಯಲ್ಲಿ ರಾಜ್ಯಪಾಲರ ಭಾಷಣವನ್ನು ಸಿದ್ಧಪಡಿಸುತ್ತೆ. ಅದು ಇಲ್ಲಿವರೆಗೂ ಸಾಂಪ್ರದಾಯಿಕ ಓದ್ಕೊಂಡು ಬಂದಿದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಯಾವ ವಿಷಯ ಅದು ಅಸಮ್ಮತ ಅನ್ಸುತ್ತೋ ಅಸಹಜ ಅನ್ಸುತ್ತೋ ಅದನ್ನ ಬಿಟ್ಟು ಕೂಡ ರಾಜ್ಯಪಾಲರು ಓದಿದಂತ ಪ್ರಕರಣಗಳು ಇದೆ. ಹಾಗಾಗಿ ನಾಳೆ ಒಂದು ವೇಳೆ ರಾಜ್ಯಪಾಲರು ನಾನು ರೀತಿಯ ಸದನವನ್ನು ಬಹಿಷ್ಕರಿಸ್ತೀನಿ ವಿಶೇಷ ಅಧಿವೇಶನವನ್ನು ಅಂತ ಹೇಳ್ಬಹುದು. ಒಂದು ವೇಳೆ ಬಂದ್ರೂ ಕೂಡ ನೀವು ಏನೀಗ ರಿವ್ಯೂ ಮಾಡಿದಿರೋ ಸೆಂಟ್ರಲ್ ಗವರ್ನಮೆಂಟ್ನ ಹೊಸ ಕಾಯ್ದೆಯನ್ನ ತಿರಸ್ಕಾರ ಮಾಡುವಂತ ಶಾಸಕಾಂಗದ ಅಧಿಕಾರವನ್ನು, ರಾಜ್ಯ ಶಾಸಕಾಂಗದ ಅಧಿಕಾರವನ್ನು ಬಳಸಲಿಕ್ಕೆ ಹೊರಟಿದ್ದೀರೋ ಅದನ್ನ ನಾನು ರಿವ್ಯೂ ಮಾಡಿಯೂ ನಾನು ನನ್ನ ಅಧಿವೇಶನದ ಭಾಷಣದಲ್ಲಿ ಮಾತನಾಡ್ತೀನಿ ಅಂತ ಹೇಳುವ ಎಲ್ಲ ಸಾಂವಿಧಾನಿಕ ಅಧಿಕಾರ ರಾಜ್ಯಪಾಲರಿಗಿದೆ. ಇನ್ನು ಬಹಳ ಮುಖ್ಯವಾಗಿ ಕೆಲವರಿಗೆ ಏನು ಅಸ್ಪಷ್ಟತೆಯಲ್ಲೇ ಇರೋದಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಅಧಿಕಾರ ವಿಭಜನೆ ಆಗಿದ್ರೂ ಕೂಡ ನಮಗೆ ಗೊತ್ತಿರಲಿ ಪರಮಾಧಿಕಾರ ಅನ್ನೋದು ಕೇಂದ್ರಕ್ಕೆ ಮಾತ್ರ ಇದೆ. ರಾಜ್ಯಗಳು ಕೇವಲ ಆಡಳಿತಾತ್ಮಕ ವ್ಯವಹಾರಗಳನ್ನು ನಿರ್ವಹಿಸುವಷ್ಟೇ ಶಕ್ತಿ ಇದೆ. ನಾನು ಬಹಳಷ್ಟು ಸಂದರ್ಭದಲ್ಲಿ ನೀವು ಅವಕಾಶ ಕೊಟ್ಟಾಗ ಹೇಳಿದ್ದೀನಿ, ನಾನು ಬರವಣಿಗೆಯಲ್ಲಿ ಹೇಳಿದ್ದೀನಿ, ಬರೆದಿದ್ದೇನೆ.
ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಮಾತಾಡಿ ಸರ್. ನಿಮ್ಗೆ ಬಹಳಷ್ಟು ಸಂದರ್ಭಗಳದು ಉಲ್ಲೇಖ ಮಾಡಿದ್ದೀನಿ. ಏನು ಕೇಳಿದ್ರೆ ಆರ್ಟಿಕಲ್ 249 ಆರ್ಟಿಕಲ್ 250 ಸಂವಿಧಾನಕ್ಕೆ ಜೋಡಿಸುವಾಗ ಬಹಳ ಪ್ರಾಜ್ಞವಾಗಿ ಯೋಚನೆ ಮಾಡಿ, ಸಂವಾದ ಮಾಡಿ, ಚರ್ಚೆ ಮಾಡಿ ಸೇರಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವುದೇ ಕಾನೂನಿಗೆ ಸಂಬಂಧಪಟ್ಟಂತೆ, ಯಾವುದೇ ಮಸೂದೆಗೆ ಸಂಬಂಧಪಟ್ಟಂತೆ, ಯಾವುದೇ ಶಾಸನಾತ್ಮಕ ಸಮಸ್ಯೆಗಳಿಗೆ ಭಿನ್ನತೆ, ವಿವಾದ ಉಂಟಾದ್ರೆ ಕೇಂದ್ರದ ಕಾನೂನೇ ಅಂತಿಮ. ನೀವು ನಾಳೆ ಸದನದಲ್ಲಿ ಒಂದು ವೇಳೆ ರಾಜ್ಯ ಇದನ್ನ ತಿರಸ್ಕಾರ ಮಾಡ್ತೀವಿ ಅನ್ನುವ ನಿರ್ಧಾರವನ್ನ ಬಹುಮತದ ಆಧಾರದ ಮೇಲೆ ತೆಗೆದುಕೊಂಡ್ರು ಕೂಡ ನಿಮಗೆ ಕೇಂದ್ರ ಮಾಡುವ ಕಾನೂನಿನ ವಿರುದ್ಧ ನೀವು ಅಪೈಲ್ಡ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ರಿಪಬ್ಲಿಕನ್ ಜೊತೆಗೆ ಮಾತಾಡಿದೆ. ಒಂದೇ ನಿಮಿಷ ಸುರೇಶ್ ಸಂಪರ್ಕದಲ್ಲಿ. ಮತ್ತೊಂದು ಬ್ರೇಕಿಂಗ್. ರಾಜ್ಯಪಾಲರು ಬರಲಿಲ್ಲ ಅಂದ್ರೆ ಅಧಿವೇಶನ ಅಂತೂ ನಡೆಯಲ್ಲ. ರಾಜ್ಯಪಾಲರು ವಿಧಾನಮಂಡಲ ಅಧಿವೇಶನವನ್ನ ನಡೆಸಬಹುದು. ಉಭಯ ಸದನಗಳ ಜಂಟಿ ಅಧಿವೇಶನ ಬದಲಾಗಿ ನಡೆಸಬಹುದು. ವರ್ಷದ ಪ್ರಾರಂಭದಲ್ಲಿ ಸರ್ಕಾರ ಜಂಟಿ ಅಧಿವೇಶನವನ್ನ ನಡೆಸಬೇಕು. ಆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಮೊದಲಿಗೆ ಭಾಷಣ ಮಾಡಬೇಕು. ಈ ಮೂಲಕ ಕಲಾಪಕ್ಕೆ ಚಾಲನೆ ನೀಡಬೇಕು. ಆದರೆ ಗವರ್ನರ್ ಬರಲಿಲ್ಲ ಅಂತಂದ್ರೆ ಅಧಿವೇಶನ ನಡೆಯುತ್ತಾ ಅನ್ನುವಂತ ಪ್ರಶ್ನೆ ಇದೆ. ತಮಿಳುನಾಡಲ್ಲಿ ಏನಾಯಿತು, ಕೇರಳದಲ್ಲಿ ಏನಾಯಿತು ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಈ ಬೆನ್ನಲ್ಲೇ ಈಗ ಕರ್ನಾಟಕದಲ್ಲಿ ಇದೇ ರೀತಿ ಆಗತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಂವಿಧಾನ ತಜ್ಞರಾಗಿರುವಂತಹ ಸುಧಾಕರ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುಧಾಕರ್ ಅವರು ನಮಸ್ಕಾರ. ಈಗ ರಾಜ್ಯಪಾಲರು ಬರಲಿಲ್ಲ ಅಂತಂದ್ರೆ ಕಲಾಪ ನಡೆಯುವಂತ ಅವಕಾಶ ಇರುತ್ತಾ? ಸಂವಿಧಾನದಲ್ಲಿ ಏನೇನು ಅವಕಾಶಗಳಿದೆ? ಈಗ ಏನು ಕೇಳಿದ್ರೆ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ವಿಶೇಷ ವಿವೇಚನಾ ಅಧಿಕಾರ ಇರೋದನ್ನ ನಾವೀಗ ಬಹಳ ಹಿಂದೆ ಸಂವಿಧಾನದ ಪ್ರಾರಂಭದ ದಿನದಲ್ಲಿ, ಅಂದ್ರೆ ಸಂವಿಧಾನದ ನಿಯಮ ಮಾಡುವಾಗ, ಏನ್ ಆರ್ಟಿಕಲ್ 160 ಮಾಡುವಾಗ, 200 ಮಾಡುವಾಗ, 201 ಮಾಡುವಾಗ, ಅಥವಾ ಸ್ಟೇಟ್ ಅಂಡ್ ಸೆಂಟ್ರಲ್ ರಿಲೇಷನ್ಸ್ ನ ಹೆಡಿಂಗ್ಸ್ ಮಾಡುವಾಗ, ಈ ಎಲ್ಲ ಸಂದರ್ಭಗಳಲ್ಲಿ ವಿಶೇಷವಾದ ಚರ್ಚೆ ಆಗಿ ಈ ರಾಷ್ಟ್ರದ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಆರ್ಟಿಕಲ್ 361 ನಲ್ಲಿ ವಿಶೇಷವಾದಂತ ಒಂದು ಲಿಬರ್ಟಿ ಇದೆ ಮತ್ತು ಡಿಸ್ಕ್ರಿಷನರಿ ಇದೆ. ಗವರ್ನರ್ ಸಾಮಾನ್ಯವಾಗಿ ಸಂಪ್ರದಾಯದಂತೆ ವಿಶೇಷ ಅಧಿವೇಶನದ ಏನು ಭಾಷಣ ಓದುವ ಅಥವಾ ಅವರೇ ವಿಶೇಷ ಅಧಿವೇಶನ ಕರೆಯುವ ಅವಕಾಶನು ಸಂವಿಧಾನದ ಮುಖ್ಯಸ್ಥರಾದಂತ, ರಾಜ್ಯದ ಸಂವಿಧಾನದ ಮುಖ್ಯಸ್ಥರಾದಂತ ರಾಜ್ಯಪಾಲರಿಗಿದೆ. ಆದ್ರೆ ಸಾಂಪ್ರದಾಯಿಕವಾಗಿ ಅದು ಇದೆ ಹೊರತು ಸಂವಿಧಾನಬದ್ಧವಾಗಿ ಒಂದು ಸರ್ಕಾರ ಬರೆದುಕೊಟ್ಟ ಭಾಷಣವನ್ನೇ ಸದನದಲ್ಲಿ ಅವರು ಓದಬೇಕು, ಅದನ್ನ ರಿವ್ಯೂ ಮಾಡಬಾರ್ದು ಅನ್ನುವ ಅವಕಾಶ ಸಂವಿಧಾನದಲ್ಲಿ ಎಲ್ಲೂ ಇಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ರಾಜ್ಯಪಾಲರ ಹುದ್ದೆ ಸಂವಿಧಾನಾತ್ಮಕವಾಗಿ ಬಹಳ ಮಹತ್ವದ್ದು. ಉದಾಹರಣೆಗೆ ಇತ್ತೀಚೆಗೆ ತಮಿಳುನಾಡಿನ ಒಂದು ಅರ್ಜಿಗೆ ಸಂಬಂಧಪಟ್ಟಂಗೆ ತಮಗೆಲ್ಲ ಗೊತ್ತಿದೆ, ಏನು 3 ತಿಂಗಳ ಡೆಡ್ ಲೈನ್ ಒಂದು ತೀರ್ಪು ಕೊಟ್ಟಿತ್ತು ಸರ್ವೋಚ್ಚ ನ್ಯಾಯಾಲಯ. ಆಮೇಲೆ ರಾಷ್ಟ್ರಪತಿಗಳು ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗೆ ಈ ರೀತಿಯ 143 ನಲ್ಲಿ ಸಂವಿಧಾನದ 143ನೇ ವಿಧಿ ಅಡಿಯಲ್ಲಿ ಈ ರೀತಿ ಅವಕಾಶ ಇದೆಯಾ ಅಂತ ಹೇಳಿ ಒಂದು ಸಲಹೆ ಕೇಳಿದ ಸಂದರ್ಭಕ್ಕೆ ಸರ್ವೋಚ್ಚ ನ್ಯಾಯಾಲಯ ಇದೇ ನವೆಂಬರ್ನಲ್ಲಿ ತೀರ್ಪನ್ನ ವಾಪಸ್ ಮಾಡಿ, ಅಂದ್ರೆ ಇದೇ ನವೆಂಬರ್ 2025 ನವೆಂಬರ್ಲಿ ಆಗಸ್ಟ್ ನಲ್ಲಿ ಕೊಟ್ಟ ತೀರ್ಪನ್ನ ಮರು ವಿಮರ್ಶೆ ಮಾಡಿ, ರಿವ್ಯೂ ಮಾಡಿ, ಹೌದು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಸಾಂವಿಧಾನಿಕವಾಗಿ ಡೆಡ್ಲಿಂಗ್. ಹಾಗಾಗಿ ಸಂವಿಧಾನದಲ್ಲಿ ಅಧಿವೇಶನಕ್ಕೆ ಅಂದ್ರೆ ವಿಶೇಷ ಅಧಿವೇಶನವನ್ನ ಬಹಿಷ್ಕಾರ ಮಾಡುವ ಅವಕಾಶವೂ ಕೂಡ ರಾಜ್ಯಪಾಲರಿಗಿದೆ. ಯಾಕಂದ್ರೆ ಒಂದು ವೇಳೆ ಇದು ಅವರಿಗೆ ಸಹಮತ ಇಲ್ಲ ಅಂದ್ರೆ, ಸೂಕ್ತ ಇಲ್ಲ ಅಂತಂದ್ರೆ ಅಧಿವೇಶನವನ್ನೇ ಮುಂದೂಡಿಸುವಂತ ಅವಕಾಶ ಕೂಡ ರಾಜ್ಯಪಾಲರ ಒಂದು ಸಾಂವಿಧಾನಿಕವಾಗಿ ದತ್ತವಾದ ಅಧಿಕಾರ. ಈಗ ಕೇಂದ್ರದಲ್ಲಿರ್ಬೋದು, ಕೇಂದ್ರದಲ್ಲಿ ರಾಷ್ಟ್ರಪತಿಗಳಿಗೆ ಇದೇ ತರದ ಅಧಿಕಾರ ಇದೆ, ರಾಜ್ಯದಲ್ಲಿ ಈ ತರ ಇದೆ. ಈಗ ಉದಾಹರಣೆಗೆ ಇಲ್ಲಿ ಬಹಳ ಸ್ಪಷ್ಟ ಆಗ್ಬೇಕಾದ್ದೇನು ಕೇಳಿದ್ರೆ, ಈಗ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರ ಸಹಜವಾಗಿ ತನಗೆ ಅನುಕೂಲವಾಗುವ ರೀತಿಯಲ್ಲಿ ರಾಜ್ಯಪಾಲರ ಭಾಷಣವನ್ನು ಸಿದ್ಧಪಡಿಸುತ್ತೆ. ಅದು ಇಲ್ಲಿವರೆಗೂ ಸಾಂಪ್ರದಾಯಿಕ ಓದ್ಕೊಂಡು ಬಂದಿದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಯಾವ ವಿಷಯ ಅದು ಅಸಮ್ಮತ ಅನ್ಸುತ್ತೋ, ಅಸಹಜ ಅನ್ಸುತ್ತೋ ಅದನ್ನ ಬಿಟ್ಟು ಕೂಡ ರಾಜ್ಯಪಾಲರು ಓದಿದಂತ ಪ್ರಕರಣಗಳು ಇದೆ. ಹಾಗಾಗಿ ನಾಳೆ ಒಂದು ವೇಳೆ ರಾಜ್ಯಪಾಲರು ನಾನು ರೀತಿಯ ಸದನವನ್ನು ಬಹಿಷ್ಕರಿಸ್ತೀನಿ, ವಿಶೇಷ ಅಧಿವೇಶನವನ್ನು ಅಂತ ಹೇಳ್ಬಹುದು. ಒಂದು ವೇಳೆ ಬಂದ್ರೂ ಕೂಡ ನೀವು ಏನೀಗ ರಿವ್ಯೂ ಮಾಡಿದಿರೋ ಸೆಂಟ್ರಲ್ ಗವರ್ನಮೆಂಟ್ ನ
ಹೊಸ ಕಾಯ್ದೆಯನ್ನ ತಿರಸ್ಕಾರ ಮಾಡುವಂತ ಶಾಸಕಾಂಗದ ಅಧಿಕಾರವನ್ನು, ರಾಜ್ಯ ಶಾಸಕಾಂಗದ ಅಧಿಕಾರವನ್ನು ಬಳಸಲಿಕ್ಕೆ ಹೊರಟಿದ್ದೀರೋ ಅದನ್ನ ನಾನು ರಿವ್ಯೂ ಮಾಡಿಯೂ ನಾನು ನನ್ನ ಅಧಿವೇಶನದ ಭಾಷಣದಲ್ಲಿ ಮಾತನಾಡ್ತೀನಿ ಅಂತ ಹೇಳುವ ಎಲ್ಲ ಸಾಂವಿಧಾನಿಕ ಅಧಿಕಾರ ರಾಜ್ಯಗಳಿಗೆ. ಇನ್ನು ಬಹಳ ಮುಖ್ಯವಾಗಿ ಕೆಲವರಿಗೆ ಏನು ಅಸ್ಪಷ್ಟತೆಲೆ ಇರೋದಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಅಧಿಕಾರ ವಿಭಜನೆ ಆಗಿದ್ರು ಕೂಡ ನಮಗೆ ಗೊತ್ತಿರಲಿ ಪರಮಾಧಿಕಾರ ಅನ್ನೋದು ಕೇಂದ್ರಕ್ಕೆ ಮಾತ್ರ ಇದೆ. ರಾಜ್ಯಗಳು ಕೇವಲ ಆಡಳಿತಾತ್ಮಕ ವ್ಯವಹಾರಗಳನ್ನು ನಿರ್ವಹಿಸುವಷ್ಟೇ ಶಕ್ತಿ ಇದೆ. ನಾನು ಬಹಳಷ್ಟು ಸಂದರ್ಭದಲ್ಲಿ ನೀವು ಅವಕಾಶ ಕೊಟ್ಟಾಗ ಹೇಳಿದ್ದೀನಿ, ನಾನು ಬರವಣಿಗೆಯಲ್ಲಿ ಹೇಳಿದ್ದೀನಿ, ಬರ್ದಿದ್ದೇನೆ. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಮಾತಾಡಿ ಸರ್. ನಿಮ್ಗೆ ಬಹಳಷ್ಟು ಸಂದರ್ಭಗಳದು ಉಲ್ಲೇಖ ಮಾಡಿದ್ದೀನಿ. ಏನು ಕೇಳಿದ್ರೆ ಆರ್ಟಿಕಲ್ 249 ಆರ್ಟಿಕಲ್ 250 ಸಂವಿಧಾನಕ್ಕೆ ಜೋಡಿಸುವಾಗ ಬಹಳ ಪ್ರಾಜ್ಞವಾಗಿ ಯೋಚನೆ ಮಾಡಿ, ಸಂವಾದ ಮಾಡಿ, ಚರ್ಚೆ ಮಾಡಿ ಸೇರಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವುದೇ ಕಾನೂನಿಗೆ ಸಂಬಂಧಪಟ್ಟಂತೆ, ಯಾವುದೇ ಮಸೂದೆಗೆ ಸಂಬಂಧಪಟ್ಟಂತೆ, ಯಾವುದೇ ಶಾಸನಾತ್ಮಕ ಸಮಸ್ಯೆಗಳಿಗೆ ಭಿನ್ನತೆ, ವಿವಾದ ಉಂಟಾದ್ರೆ ಕೇಂದ್ರದ ಕಾನೂನೇ ಅಂತಿಮ. ನೀವು ನಾಳೆ ಸದನದಲ್ಲಿ ಒಂದು ವೇಳೆ ರಾಜ್ಯ ಇದನ್ನ ತಿರಸ್ಕಾರ ಮಾಡ್ತೀವಿ ಅನ್ನುವ ನಿರ್ಧಾರವನ್ನ ಬಹುಮತದ ಆಧಾರದ ಮೇಲೆ ತೆಗೆದುಕೊಂಡ್ರು ಕೂಡ ನಿಮಗೆ ಕೇಂದ್ರ ಮಾಡುವ ಕಾನೂನಿನ ವಿರುದ್ಧ ನೀವು ಅಪೀಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಓಕೆ, ಫೈನ್ ಸರ್, ಥ್ಯಾಂಕ್ ಯು ರಿಪಬ್ಲಿಕನ್ ಜೊತೆಗೆ ಮಾತಾಡಿದೆ.